ನಾನು ಹಣಕಾಸಿನ ಮಂತ್ರಿ ಇರುವಾಗ ಮತ್ತೆ ಉಪಮುಖ್ಯಮಂತ್ರಿ ಇರುವಾಗ 94ರಿಂದ 99ರವರೆಗೆ ಮತ್ತೆ 2004ರಿಂದ 2005ರವರೆಗೆ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು. ಯಾಕೆ ಈ ಉದ್ದೇಶ ಇಟ್ಕೊಂಡಿದ್ದೆ ಅಂತಂದ್ರೆ, ಹಳ್ಳಿಗಾಡಿನ ಮಕ್ಕಳು ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ವೈದ್ಯರುಗಳಾಗಬೇಕು. ಬಡವರ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು ಮತ್ತೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರು ವೈದ್ಯರುಗಳಾದ್ರೆ ಅವರು ಗ್ರಾಮೀಣ ಪ್ರದೇಶದಿಂದ ಬಂದಂಥವರು ಹೆಚ್ಚು ಜನರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು? ಶ್ರೀಮಂತರು ಬರಲ್ಲ, ಅವರೆಲ್ಲ ಖಾಸಗಿ ಆಸ್ಪತ್ರೆಗೆ ಕೊಟ್ಟು ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥವರು ಬಡವರು ಮತ್ತು ಹಳ್ಳಿಗಾಡಿನ ಜನ. ಬಡವರು ಮತ್ತು ಹಳ್ಳಿಗಾಡಿನ ಜನ. ರಾಜಕಾರಣಿಗಳು ಕೂಡ ಬರಲ್ಲ ಸರ್ಕಾರಿ ಆಸ್ಪತ್ರೆಗೆ. ಇಲ್ಲಿ ಎಷ್ಟು ಜನ ಇಲ್ಲಿ ಕೂತಿರತಕ್ಕಂಥ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಬಹಳ ಕಡಿಮೆ. ಅವೆಲ್ಲ ನಾನು ನಂಬ್ಕೊಳ್ಳಲ್ಲ. ಕೆಲವರು ಹೋಗ್ಬೋದು, ನಾನೇ ಹೋಗಿಲ್ಲ. ಮಾದೇವಪ್ಪನೂ ಹೋಗಿಲ್ಲ. ಕಾಯಿಲೆ ಇಲ್ಲ ಅಂತಂದ್ರೆ ಮನೆಗೆ ಬಂದು ಡಾಕ್ಟರ್ ಔಷಧಿ ಕೊಟ್ಬಿಟ್ಟು ಹೋಗ್ತಾರೆ. ಹಾಗಾಗಿ ಆಸ್ಪತ್ರೆಗೆ ಹೋಗೋ ಪ್ರಶ್ನೆಯಲ್ಲಿದೆ. ಮನೆಗೆ ಬರುವಾಗ ಡಾಕ್ಟರ್ಗಳು ಆಸ್ಪತ್ರೆಗೆ ಯಾಕೆ ಹೋಗ್ತೀಯಪ್ಪ? ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದದ್ದು ಈ ಸ್ಟೆಂಟ್ ಹಾಕಿಸ್ಕೊಂಡೆ. ಹಾರ್ಟ್ಗೆ 2 ವೇನ್ಗಳು ಬ್ಲ್ಯಾಕ್ ಆಗಿಬಿಟ್ಟಿದ್ರು 2000ನೇ ಇಸ್ವಿನಲ್ಲಿ. ಆಗ ಡೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಆಸ್ಪತ್ರೆ, ಅಲ್ಲಿ ಸ್ಟೆಂಟ್ ಹಾಕಿಸ್ಕೊಂಡೆ ನಾನು. ಡೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಆಸ್ಪತ್ರೆ, ಎಸ್ಕಾರ್ಟ್. ಸೊ ಹಾಗಾಗಿ ನಾನು ಅಲ್ಲೋಗಿ ಮಾಡಿಸ್ಕೊ ಬಂದೆ. ಯಾಕಂತಂದ್ರೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು, ನೀವು ಅಲ್ಲಿಗೋಗಿ ಅಂತ. ಇಲ್ಲ ಜಯದೇವದಲ್ಲೇ ಮಾಡಿಸ್ಕೋಬಹುದು ಅನ್ನೋಕ್ಕಿದ್ರೆ ಮಾಡಿಸ್ಕೋಬಹುದಾಗಿತ್ತು. ಜಯದೇವನು ಚೆನ್ನಾಗಿದೆ ಈಗ. ಈಗೆಲ್ಲ ಮೊದಲು ಚೆನ್ನಾಗಿತ್ತು, ಈಗ ಏನು ಈಗೇನಿಲ್ಲ, ಚೆನ್ನಾಗಿರೋದು ಮೊದಲೇ ಚೆನ್ನಾಗಿತ್ತು. ನೀವು ಹೋಗಿದ್ಯಾ? ಪೇಷಂಟ್ ಆಗಿದ್ದ ನೀನು? ಬೇರೆಯವ್ರು ನೋಡಕ್ ಹೋಗಿದ್ದೆ ನೀನು? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಸಾಮಾನ್ಯ ಜನ, ಹಳ್ಳಿಗಾಡಿನ ಜನ, ಬಡವರು ಹೆಚ್ಚಾಗಿ ಬರ್ತಾರೆ.